ಪ್ರೀತಿಯ ಬಂಧುಗಳೇ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಪಾಪ ಭ್ರಷ್ಟಾಚಾರದ ವಿರುದ್ಧ ಸಂಗ್ರಾಮ ಸಾರೋದಕ್ಕೆ ನಾನು ಸಜ್ಜಾಗಿ ನಿಂತಿರ್ತೀನಿ ಅಂತ ಹೇಳಿ ಈ ದೇಶದ ಭ್ರಷ್ಟಾಚಾರವನ್ನೆಲ್ಲದನ್ನು ಕೂಡ ನಾನು ತೊಡೆದು ಹಾಕಿಬಿಡ್ತೀನಿ ಅಂತ ದೇಶದ ಚುಕ್ಕಾಣಿಯನ್ನು ಹಿಡಿದು ಈ ದೇಶದ ಪ್ರಧಾನಮಂತ್ರಿಗಳಾದರು. ಆದರೆ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಕೋಟಿ ಕೋಟಿ ರೂಪಾಯಿಗಳನ್ನ ಬ್ಯಾಂಕಲ್ಲಿ ಸಾಲ ಪಡೆದು ಈ ಚೌಕಿದಾರ್ ಎದುರುಗಡೆ ಕೂತಿದ್ದಾಗಲೇನೆ ಇವರ 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 ಕಣ್ಣೆದುರುಗಡೆ ಇದ್ದಂತ ಇವರ ಪ್ಲೇಬಾಯ್ಗಳು ದೇಶ ಬಿಟ್ಟು ಓಡಿ ಹೋಗಿದ್ದನ್ನ ಇಡೀ ದೇಶ ಕಂಡಿದೆ. ಇವತ್ತಿನವರೆಗೂ ಅದರ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ನಮ್ಮ ಚೌಕಿದಾರ್ ಆಗಿರುವಂತ ನರೇಂದ್ರ ಮೋದಿ ಅವರು ಮಾತನಾಡಲಿಲ್ಲ. ಚೌಕಿದಾರ್ ಹೂ ಅಂತ ಮಾತನಾಡ್ತಿದ್ದಂತ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದ ಹಾಗೆ ನಿನ್ನೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ, ಹಗರಣದಲ್ಲಿದ್ದಾರೆ ಅಂತ ಹೇಳಿ ಮೂಡಾದ ಬಗ್ಗೆ ಎಲ್ಲ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದರೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ರಾಜ್ಯದ ಪ್ರಜೆಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಅದೇನು ಪ್ರಶ್ನೆಗಳು ಅಂತಂದ್ರೆ, ಸರ್, ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ನೀವು ಇಷ್ಟು ಕಾಳಜಿ ವಹಿಸಿ ಮಾತನಾಡ್ತಾ ಇದ್ದೀರಿ. ನಿಮ್ದೇ ಪಕ್ಷದ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತಾ ಶರ್ಮಾ, ಆತನ ಬಗ್ಗೆ ಎಷ್ಟೆಲ್ಲಾ ಕರಪ್ಷನ್ ಚಾರ್ಜಸ್ ಇದೆ. ನೀವು ಈ ದೇಶದ ಪ್ರಧಾನಮಂತ್ರಿ, ನೀವು ಯಾವುದೋ ಒಂದು ಪಕ್ಷದ ಪ್ರಧಾನಮಂತ್ರಿ ಅಲ್ಲ. ನೀವು ಹಿಮಂತ್ ಬಿಶ್ವಾಸ್ ಶರ್ಮಾನ ರಾಜೀನಾಮೆಯನ್ನ ಯಾವಾಗ ಕೇಳಿದ್ದೀರಿ? ಅವ್ರ ವಿರುದ್ಧ ಯಾವತ್ತಾದರೂ ಒಂದು ದಿವಸ ಮಾತನಾಡಿದಂತ ಒಂದು ಉದಾಹರಣೆ ಇದೆಯೇ? ಪ್ರಧಾನಮಂತ್ರಿಗಳೇ, ನಿಮ್ಮದೇ ಪಕ್ಷದಲ್ಲಿರುವಂತಹ ಸುವೇಂದು ಅಧಿಕಾರಿ ಎಷ್ಟೆಲ್ಲ ಭ್ರಷ್ಟಾಚಾರಗಳ ಆರೋಪದಲ್ಲಿ ಅವರಿವತ್ತು ಒಂದು ದೊಡ್ಡ ಆರೋಪವನ್ನು ಹೆದರಿಸಿದ್ದಾರೆ. ಎಷ್ಟೆಲ್ಲ ದೊಡ್ಡ ದೊಡ್ಡ ಕೃತ್ಯಗಳಲ್ಲಿ ಅವರ ಹೆಸರು ಇವತ್ತು ತಳಕು ಹಾಕಿದೆ. ಅವರ ಬಗ್ಗೆ ತಾವು ಮಾತನಾಡಿದಂತ ಉದಾಹರಣೆ ಇದೆಯಾ? ಇವತ್ತು ನಿಮ್ಮದೇ ಪಕ್ಷದ ಅಂದ್ರೆ ನಿಮ್ಮದೇ ಸರ್ಕಾರದ ಭಾಗವಾಗಿರುವಂತ ಕೇಂದ್ರ ಸಚಿವರೂ ಆಗಿರುವಂತ ನಿಮ್ಮ ಪ್ರೀತಿಯ HD ಕುಮಾರಸ್ವಾಮಿ ಅವರು ಕೂಡ ಬೈಲ್ನಲ್ಲಿದ್ದಾರೆ. ಅವರ ಬಗ್ಗೆ ನೀವೆಂದಾದ್ರೂ ಒಂದು ಮಾತನಾಡಿದ್ದೀರಾ? ಅವರ ಅಕ್ರಮಗಳ ಬಗ್ಗೆ ಮಾತನಾಡಿದಂತ ಉದಾಹರಣೆ ಇದೆಯಾ? ಅಜಿತ್ ಪವಾರ್, ಮಹಾರಾಷ್ಟ್ರದ ಒಬ್ಬ ದೊಡ್ಡ ನಾಯಕ, ಆತನ ವಿರುದ್ಧ ತಾವೇ ಈ ದೇಶದ ಪ್ರಧಾನಮಂತ್ರಿಗಳಾಗಿ 70,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಚುನಾವಣೆಗಳಲ್ಲಿ ಅವರ ವಿರುದ್ಧ ಪ್ರಚಾರ ಮಾಡಿದ್ರಿ. ಮುಂದೆ ಅವರು ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡ ನಂತರ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ನಿಮ್ಮ ಪಕ್ಷದ ಉಪಮುಖ್ಯಮಂತ್ರಿ ಮಾಡಿದ್ದಲ್ಲದೆ 70,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ಯಾರ ವಿರುದ್ಧ ನೀವು ಆರೋಪ ಮಾಡಿದ್ರೋ, ಪ್ರಧಾನಮಂತ್ರಿಗಳೇ, ನೀವು ಅವರನ್ನೇ ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಮಾಡಿದ್ರಿ, ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೀರಿ. ಅದರ ಬಗ್ಗೆ ಅವ್ರ ಬಗ್ಗೆ ಎಂದಾದರೂ ಮಾತನಾಡದಂತ ಒಂದು ಉದಾಹರಣೆ ಇದೆಯಾ? ಇವತ್ತು ಅಶೋಕ್ ಚೌಹಾಣ್ ಬಗ್ಗೆ ಎಷ್ಟೆಲ್ಲ ಆರೋಪಗಳಿದಾವೆ. ನಿಮ್ಮ ಪಕ್ಷದ ಜೊತೆ ಬಂದು ಕೂತಿದ ನಂತರ ಅವ್ರ ವಿರುದ್ಧ ಒಂದೇ ಒಂದು ಆರೋಪವನ್ನು ಕೂಡ ನೀವು ಮಾಡಲಿಲ್ಲ. ನಾರಾಯಣ್ ರಾಣೆ, ಪ್ರತಾಪ್ ಸರ್ ನಾಯಕ್, ಇಂತಹ ದೊಡ್ಡ ದೊಡ್ಡ ಭ್ರಷ್ಟ ಆರೋಪಗಳನ್ನ ಹೊತ್ತಿರುವಂತಹ ನಿಮ್ಮ ಪಕ್ಷದ ನಾಯಕರುಗಳನ್ನ ರಕ್ಷಣೆ ಮಾಡ್ತಾ ಇದ್ದೀರಿ. ಮಾತ್ರ ಅಲ್ಲ, ಇತ್ತೀಚೆಗೆ ಫೈನಾನ್ಷಿಯಲ್ ಎಕನಾಮಿಕ್ಸ್ ಅನ್ನೋ ಒಂದು ಪತ್ರಿಕೆ ಒಂದು ಆರ್ಟಿಕಲ್ ಅನ್ನು ಕೂಡ ಪಬ್ಲಿಷ್ ಮಾಡಿದೆ. ಸುಮಾರು 24 ಜನ ಅತ್ಯಂತ ಸೀರಿಯಸ್ ಕರಪ್ಷನ್ ಚಾರ್ಜಸ್ ಇರುವಂತ ವಿರೋಧ ಪಕ್ಷದ ನಾಯಕರುಗಳು ನಿಮ್ಮ ಪಕ್ಷವನ್ನ ಸೇರಿದ ನಂತರ, ಅಂದ್ರೆ 2014ರಿಂದ ಈಚೆಗೆ ನೀವು ಹಾಕುವಂತ ಬೆದರಿಕೆಗೆ ನಿಮ್ಮ ಪಕ್ಷ ಸೇರಿದ ನಂತರ ಅವರೆಲ್ಲರೂ ಕೂಡ ಎಲ್ಲ ಆರೋಪಗಳಿಂದ ಮುಕ್ತರಾಗಿ, ಎಲ್ಲ ಕೇಸಸ್ಗಳಿಂದ ಮುಕ್ತರಾಗಿ ಪಾಪ ಬಹಳ ಹಾಲಿನಂತೆ ಶುಭ್ರರಾಗಿ ಬದಲಾಗಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ಮೇಲೆ ಮೂಡಾ ಪ್ರಕರಣದ ಆರೋಪಗಳನ್ನೇನು ಮಾಡ್ತಾ ಇದ್ದೀರಿ ಸರ್? ನೀವು ಈ ದೇಶದ ಪ್ರಧಾನಮಂತ್ರಿ, ನೀವು ಯಾವುದೋ ಒಂದು ಪಕ್ಷದ ಪ್ರಧಾನಮಂತ್ರಿ ತರ ವರ್ತಿಸಬಾರದು. ಆದ್ರೆ ನೀವು ಸಿದ್ದರಾಮಯ್ಯನವರ ಬಗ್ಗೆ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದೀರಿ. ನಿಮ್ಮ ಪಕ್ಷದೊಳಗಡೆ ಇಷ್ಟೆಲ್ಲ ಭ್ರಷ್ಟರ ಒಂದು ದೊಡ್ಡ ಜಾಲ ಹಣದುಕೊಂಡಿದೆಯಲ್ಲ, ಅವರ ವಿರುದ್ಧ ಒಂದು ಮಾತನಾಡಿದ್ದೀರಾ ಸರ್? ಕರ್ನಾಟಕ ರಾಜ್ಯನೇ ತಗೊಂಡ್ರೆ ಚೆಕ್ ಮೂಲಕ ಲಂಚ ತಗೊಂಡು ಜೈಲಿಗೆ ಹೋದಂತ ನಾಯಕರು ಇಲ್ಲಿದ್ದಾರೆ. ನರೇಂದ್ರ ಮೋದಿಜಿ ಅವರ ವಿರುದ್ಧ ಮಾತನಾಡಲಿಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ತಾವು ಮಾತನಾಡ್ತಾ ಇದ್ದೀರಿ. ಪ್ರಧಾನಮಂತ್ರಿ ಮೋದಿಜಿಯವರು ಅರ್ಥ ಮಾಡ್ಕೊಳ್ಬೇಕು, ಇಡೀ ವಯಸ್ಸಿನಲ್ಲಿ ಆ ಎಳೆ ಹೆಣ್ಣು ಮಕ್ಕಳ ಮೈ ಮುಟ್ಟಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಇವತ್ತು ನಿಮ್ಮ ಪಕ್ಷದ ನಾಯಕರು ಸಿಗಾಕೊಂಡಿದ್ದಾರೆ. ಅವರ ವಿರುದ್ಧ ಒಂದೇ ಒಂದು ಮಾತನ್ನ ಆಡದೇ ಇರುವಂತ ನೀವು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಾ ಇದ್ದೀರಿ. ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ನೈತಿಕತೆಯ ಬಗ್ಗೆ ಮಾತನಾಡ್ತಾ ಇದ್ದೀರಿ. ತಮ್ಮ ನೈತಿಕತೆಯನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ವಾಮಿ. ಇವತ್ತು ಕಮಿಷನ್ಗೆ ಪೀಡಿಸಿ ಒಬ್ಬ ಗುತ್ತಿಗೆದಾರ ಆತ ಗಲ್ಲಿಗೆ ಹಾಕೊಂಡು ಸತ್ತ, ಇವರಿಂದಲೇ ನನಗೆ ಇಂಥದ್ದು ಅನ್ಯಾಯ ಆಯಿತು ಅಂತ ಹೇಳಿ ಇವತ್ತು ಆ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ನೀವು ಒಂದೇ ಒಂದು ಮಾತನ್ನು ಕೂಡ ಆಡದೆ, ಅದರ ಬಗ್ಗೆ ಮಾತನಾಡದೆ ಇರುವಂತ ನೀವು ಇವತ್ತು ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಕೇವಲ 3 ಎಕರೆ ಅವರ ಹೆಂಡತಿ ತವರು ಮನೆಯಿಂದ ಬಂದಿರುವಂತ ಜಾಗದ ಬಗ್ಗೆ ಇಷ್ಟೆಲ್ಲಾ ಚರ್ಚೆಯನ್ನು ಹುಟ್ಟಾಕಿ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ವಿರುದ್ಧ ಇಂಥ ಆರೋಪಗಳನ್ನು ಹೊರಿಸಿ ನೀವು ಮಾತನಾಡ್ತಾ ಇದ್ದೀರಿ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೊರೋನಾ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸತ್ರು, ಸುಮಾರು 40 ಲಕ್ಷ ಜನ ಸತ್ರು ಸ್ವಾಮಿ. ಆ ಸಂದರ್ಭದಲ್ಲಿ ಕರ್ನಾಟಕದ ಆರೋಗ್ಯ ಸಚಿವರು
ಈ ಗ್ಲೌಸು, ರೋಗಿಗಳಿಗೆ ಕೊಡುವಂತ ಮಾಸ್ಕ್ಗಳು, ಅವರಿಗೆ ಕೊಡುವಂತ ಹ್ಯಾಂಡ್ ಸ್ಯಾನಿಟೈಸರ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಹೊಡೆದ್ರು. ಬಡವರ ಹೆಣಗಳ ಮೇಲೆ ಹಣ ತಿಂದಂತ ಮಂತ್ರಿಯಾಗಿದ್ದಂತ ನಿಮ್ಮ ಪಕ್ಷದ ನಾಯಕನ ಬಗ್ಗೆ ಒಂದೇ ಒಂದು ಮಾತನಾಡದೇ ಇರುವಂತಹ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಸಿದ್ದರಾಮಯ್ಯನವರ ಬಗ್ಗೆ, ಮೂಡಾ ಪ್ರಕರಣದ ಬಗ್ಗೆ ಮಾತನಾಡ್ತಿದ್ದಾರೆ. ಥಟ್ ಅಂತ ಚೌಕಿದಾರ ಎದ್ದು ಕೂತ್ಕೊಂಡಿದ್ದಾರೆ. ನಮ್ಮ ಚೌಕಿದಾರರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ, ಇವತ್ತು ಶಾಲೆ ಕಟ್ಟಿಸ್ತೀನಿ ಅಂತ ಹೇಳಿ KIADB ಇಂದ ಭೂಮಿ ತಗೊಂಡಿರುವಂತ ನಿಮ್ಮ ಪಕ್ಷದ ನಾಯಕನೊಬ್ಬ ಆ ಜಾಗದಲ್ಲಿ ಬಿರಿಯಾನಿ ಹೋಟ್ಲು ಕಟ್ಟಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ, ಬಿಸ್ನೆಸ್ ದಂಧೆ ಮಾಡ್ತಾ ಇದ್ದಾನೆ. ಅವನ ಬಗ್ಗೆ ಒಂದೇ ಒಂದು ಮಾತನಾಡದೇ ಇರುವಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೂಡಾ ಹಗರಣದ ಬಗ್ಗೆ ಮಾತನಾಡ್ತಿದ್ದಾರೆ, ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವತ್ತು ಅಕ್ರಮವಾಗಿ ಬಹಳಷ್ಟು ಜನ ಇವತ್ತು ಕೋರ್ಟ್ಗಳಿಗೆ ಹೋಗಿ, ನಿಮ್ಮ ಪಕ್ಷದ ನಾಯಕರೇ ಸ್ವಾಮಿ, ಇನ್ಯಾರು ಅಲ್ಲ, ಬಿಜೆಪಿ ಅನೇಕ ಜನ ನಾಯಕರು ನಮ್ಮ ಸೀಡಿನ ಹೊರಗಡೆ ಬಿಡಬೇಡಿ ಅಂತ ಹೇಳಿ ಅವರೆಲ್ಲರೂ ಕೂಡ ಇವತ್ತು ಕೋರ್ಟಿನಲ್ಲಿ ಸ್ಟೇ ತಗೊಂಡು ಬಂದಿದ್ದಾರೆ. ಅದರ ಬಗ್ಗೆ ಒಂದು ಮಾತನಾಡದೇ ಇರುವಂತ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ನೈತಿಕತೆಯನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಮತ್ತು ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಎದುರುಗಡೆ ನಮ್ಮ ವಿಧಾನಸೌಧದಲ್ಲಿ ಯಾರು ಗಾಂಧಿಯ ಕೊಲೆಗಡುಕರ ಬಹಳ ದೊಡ್ಡ ಸಮರ್ಥಕರೋ ಅವರೇ ಪಾಪ ಗಾಂಧಿ ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಮುಖ್ಯಮಂತ್ರಿಗಳೇ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿ ಗಾಂಧೀಜಿಯ ಪ್ರತಿಮೆಯ ಮುಂದೆ ಕೂತು ಪ್ರತಿಭಟಿಸ್ತಾ ಇದ್ದಾರೆ. ಬಹುಶಃ ಮಹಾತ್ಮ ಗಾಂಧೀಜಿನೂ ಅಂದ್ಕೊಂಡಿರ್ತಾರೆ ಏನು ಅಂತಂದ್ರೆ, ತೋಳಗಳೆಲ್ಲವೂ ಕೂಡ ನಾವು ಸಸ್ಯಾಹಾರಿಗಳಾಗಿದ್ದೇವೆ ಅಂತ ಹೇಳಿ ಶಪಥಗೈದು ಪ್ರತಿಭಟನೆಗೆ ಕೂತಂತಿದೆ. ಆ ರೀತಿಯಾದ ಪ್ರತಿಭಟನೆಯನ್ನು ಇವತ್ತು ಬಿಜೆಪಿಯವರು ಗಾಂಧಿ ಪ್ರತಿಮೆ ಎದುರುಗಡೆ ಮಾಡ್ತಿದ್ದಾರೆ. ಕರ್ನಾಟಕದ ಜನತೆ ದಡ್ರಲ್ಲ. 40 ವರ್ಷಗಳ ಕಾಲ ರಾಜಕಾರಣ ಮಾಡಿ ಒಂದೇ ಒಂದು ಕಳಕವನ್ನ ಹತ್ತಿಸಿಕೊಳ್ಳದೆ ಇರುವಂತಹ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಸುದೀರ್ಘ ರಾಜಕಾರಣ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಲಿಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಲಿಲ್ಲ, ಒಂದು ಶುಗರ್ ಫ್ಯಾಕ್ಟರಿ ಕಟ್ಟಲಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಲಿಕ್ಕರ್ ಮಾಫಿಯಾ ದಂಧೆ ಅವರು ಓನ್ ಬಾರ್ಗಳನ್ನ ಮಾಡಲಿಲ್ಲ, ಕನ್ಸ್ಟ್ರಕ್ಷನ್ ಕಂಪನಿಗಳನ್ನ ಮಾಡಲಿಲ್ಲ, ರಿಯಲ್ ಎಸ್ಟೇಟ್ ಮಾಡಲಿಲ್ಲ. ಯಾವುದನ್ನೂ ಮಾಡದೆ ಜನಪರವಾಗಿ ಆಡಳಿತ ಮಾಡ್ತಾ, ಜನರ ಸೇವೆ ಮಾಡ್ತಾ, ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರೆಗಳನ್ನ ಎತ್ತಿ ಹಿಡಿದ ಸಿದ್ದರಾಮಯ್ಯನವರ ವಿರುದ್ಧ ನೀವು ಮಾಡ್ತಾ ಇರುವಂತಹ ಈ ದುಷ್ಟ ರಾಜಕಾರಣ ಏನಿದೆ, ಇದನ್ನ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಾರೆ. ಇತಿಹಾಸದ ಪುಟಗಳಲ್ಲಿ ನೀವು ಮಾಡ್ತಿರುವಂತಹ ಕೆಟ್ಟ ರಾಜಕಾರಣವನ್ನ ಬಹಳ ಕಟುವಾದ ಶಬ್ದಗಳಲ್ಲಿ ಇತಿಹಾಸ ಒಂದು ದಿವಸ ನಿಂದಿಸುತ್ತೆ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಇತಿಹಾಸ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಕಾಂಗ್ರೆಸ್ ಅನ್ನ ಮುಗಿಸಬೇಕು ಅಂತ ನೀವು ಮಾಡ್ತಿರುವಂತಹ ಷಡ್ಯಂತ್ರ ಯಾವ ಕಾರಣಕ್ಕೂ ಸಫಲವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾನು ಈ ಮಾತುಗಳನ್ನ, ಈ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕರ್ನಾಟಕದ ಜನ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾರೆ, ಸಿದ್ದರಾಮಯ್ಯನವರ ಪರವಾಗಿ ಧ್ವನಿ ಎತ್ತುತ್ತಾರೆ. ಇದನ್ನ ತಡೆಯೋದಕ್ಕೆ ನಿಮ್ ಯಾರಿಂದಲೂ ಸಾಧ್ಯ ಇಲ್ಲ.